ಕೊಡ್ತಾ ಇದ್ದಾರೆ. 2.5 ವರ್ಷ ಇಲ್ಲದಂತ ಈ ಚರ್ಚೆಗಳು, ಇಷ್ಟರ ಮಟ್ಟಿಗೆ ಆಗ್ತಿರುವಂತ ಹೇಳಿಕೆಗಳು ಸಡನ್ ಆಗಿ ಇಷ್ಟು ಜೋರಾಗ್ಲಿಕ್ಕೆ ಕಾರಣ ಏನಿರ್ಬೋದು? 2.5 ವರ್ಷ ಆಯ್ತಲ್ಲ ಅದಕ್ಕೆ. 2.5 ವರ್ಷ ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು 140 ಸ್ಥಾನಗಳು, 136 ಈಗೆಲ್ಲ ಸೇರಿ ಬೈ ಎಲೆಕ್ಷನ್ಸ್ ಎಲ್ಲ ಸೇರಿ 140 ಆಗಿದೆ. 140 ಸ್ಥಾನಗಳ ಬಲಿಷ್ಠ ಸರ್ಕಾರ ಇದೆ. ಬಟ್ 2.5 ವರ್ಷ ಆದ್ಮೇಲೆ ಯಾಕೆ ಶುರುವಾಯಿತು ಅಂತಂದ್ರೆ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಫಲಿತಾಂಶ ಬಂದ ತಕ್ಷಣ ಮರುಕ್ಷಣವೇ ಸಿದ್ದರಾಮಯ್ಯ ಅಂತ ಹೈಕಮಾಂಡ್ ಘೋಷಣೆ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ನಾನ್ ಸಿಎಂ ಆಗ್ಬೇಕು ಅಂತ ಹಠ ಹಿಡಿದಿದ್ರು. ಕಾರಣ ಇಷ್ಟೇ, ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಕಾಂಗ್ರೆಸ್ ಒಂದು ಪದ್ಧತಿ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವರ ಸಾರಥ್ಯದಲ್ಲಿ ಚುನಾವಣೆ ಆದ್ರೆ ಅವರೇ ಮುಖ್ಯಮಂತ್ರಿ ಆಗುವಂತ ಕಲ್ಚರ್ ಈಗ ನಡೀತಾ ಇದೆ. 2013 ಚುನಾವಣೆಯಲ್ಲಿ ಏನಾಯ್ತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಅವತ್ತು ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರು, ಅವರು ಕೊರಟಗೆರೆ ಸೋಲ್ತಾರೆ. ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಸ್ವಲ್ಪ ಬದಲಾಯಿತು. 2018 ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ರು, ಚುನಾವಣೆ ಸೋತರು. ಆದ್ರೆ 2023 ಕಾಂಗ್ರೆಸ್ ದೊಡ್ಡ ಬಹುಮತವನ್ನ ಬಂತು, 136 ಸೀಟ್ ಅಂತ ರಿಸಲ್ಟ್ ಬಿಫೋರ್ ಡಿ ಕೆ ಶಿವಕುಮಾರ್ ಹೇಳಿದ್ರು. ರಿಸಲ್ಟ್ ಬಂತು, ಬಟ್ ನಾನ್ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಎಲೆಕ್ಷನ್ ಗಿಂತ ಮುಂಚೆ ಒಂದು ಮಾತಾಗಿರುತ್ತೆ, ನಾವು ಅಡಿಗೆ ಮಾಡೆಲ್ಲ ರೆಡಿ ಮಾಡ್ತೀವಿ, ಅದನ್ನ ತಿನ್ನೋಕೆ ಕೆಲವು ಕ್ರೆಡಿಟ್ ತಗೊಳಕ್ ಬೇರೆಯವ್ರು ಬರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಬಿಫೋರ್ ಎಲೆಕ್ಷನ್ ಮಾತಾಡಿದ್ರು. ಯಾಕಂದ್ರೆ ಆ ಸಂಘರ್ಷ ಶುರುವಾಗಿತ್ತು. ಯಾಕೆಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಚರ್ಚೆಗಳು, ಜೊತೆಗೆ ಡಿ ಕೆ ಶಿವಕುಮಾರ್ ಸಾರಥ್ಯದ ಚುನಾವಣೆ. ಬಟ್ 2023 ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ನ 136 ಶಾಸಕರ ಗೆಲ್ಲೋಕೆ ಬಹುದೊಡ್ಡ ಕಾಂಟ್ರಿಬ್ಯೂಷನ್ ಡಿ ಕೆ ಶಿವಕುಮಾರ್ ಒಬ್ಬ ಅಧ್ಯಕ್ಷ ಆಗಿ. ಹಿಂದೆಲ್ಲ ಬಹಳಷ್ಟು ಜನ ಅಧ್ಯಕ್ಷ ಆಗಿರ್ಲಿಲ್ವಾ? ಆಗಿದ್ರು. ಅಲ್ಲಂ ವೀರಭದ್ರಪ್ಪ, ಜನಾರ್ದನ್ ಪೂಜಾರಿ, ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರೂ ಕೂಡ ಅಧ್ಯಕ್ಷರಾಗಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಿಗೂ ಕೂಡ ಇಷ್ಟೊಂದು ಪವರ್ ಇದೆ ಅಂತ ಶೋ ಮಾಡಿದ್ದು ಡಿ ಕೆ ಶಿವಕುಮಾರ್. ಬಟ್ ಸ್ಟಾರ್ಟಿಂಗ್ ರಿಸಲ್ಟ್ ಬಂದ ನಂತರ 2.5 ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಮೊದಲ 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಮಾತುಕತೆ ಆಗಿದೆ ಇಂಟರ್ನಲ್ಲಿ ಅನ್ನೋದು ಕಳೆದ 1 ವರ್ಷದಿಂದನೇ ಚರ್ಚೆ ಆಗ್ತಾ ಇದೆ. ಮೊನ್ನೆ 2 ತಿಂಗಳ ಹಿಂದೆ ಅಷ್ಟೇ ನಮ್ಮ ಇಂಡಿಯಾ ಟುಡೆಯ ರಾಜೀವ್ ಸರ್ದೇಸಾಯಿ ಮಾಡಬೇಕಾದ್ರೆ 2 ತಿಂಗಳಾದ್ಮೇಲೆ ಕಾಂಕ್ಲೇವ್ ಮಾಡಿದ್ರೆ ನಾವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ವೆಲ್ಕಮ್ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿದ್ರು. ಬಟ್ ಕಾಂಗ್ರೆಸ್ ಆಂತರಿಕವಾಗಿ ಅದಾಗಿದೆ ಒಪ್ಪಂದ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಸಿದ್ದರಾಮಯ್ಯ, ಹೈಕಮಾಂಡ್ ಒಂದು 5-6 ಜನರ ನಡುವೆ ಅನ್ನೋದು ಇತ್ತು. ಜೊತೆಗೆ ಸಿದ್ದರಾಮಯ್ಯ ಕೂಡ ನಾನು 1 ದಿನ ಮೊದಲೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಂದು ಮಾತನ್ನ, ಏನ್ ಹೇಳ್ತೀವಿ ಅದಕ್ಕೆ ನಾವು ಬದ್ರಾಗಿರ್ಬೇಕು, ಅದು ಯಾರೇ ಆಗಿರ್ಲಿ ಅನ್ನೋದು. ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಈ ನವೆಂಬರ್ 19ಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು, ನವೆಂಬರ್ 21 ಅಥವಾ 26ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು, 24ಕ್ಕೆ ಅನ್ನೋದು ನಿಗದಿ ಮಾಡ್ಕೊಂಡಿದ್ರು ಅವರು. ನುಡಿದಂತೆ ನಡೆದ ಸಿದ್ದರಾಮಯ್ಯ ಅಂತ ಅನ್ಸ್ಕೋತಾರೆ ಅಂತ ಭಾವಿಸಿದ್ರು ಡಿ ಕೆ ಶಿವಕುಮಾರ್ ಟೀಮ್, ಅದನ್ನ ಸ್ವತಃ ಹೇಳಿದ್ರು. ಸೊ ಹಾಗಾಗಿ ಯಾವಾಗ ಇದು ಕಾಣ್ತಾ ಇಲ್ಲ, ನುಡಿದಂತೆ ನಡೀತಾ ಇಲ್ಲ, ವಚನ ಭ್ರಷ್ಟ ಅನ್ನೋ ಪದ ಕುಮಾರಸ್ವಾಮಿಗೆ ಬಳಸ್ತಿದ್ರು. ಯಾಕಂದ್ರೆ ಅದು ಯಡಿಯೂರಪ್ಪ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ. ಸೊ ಈಗ ವಚನ ಭ್ರಷ್ಟ ಪದ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಕೊಟ್ಟಿಲ್ಲ ಅಂತ. 2.5 ವರ್ಷಕ್ಕೆ ಯಾಕೆ ಶುರುವಾಯ್ತು ಅಂತಂದ್ರೆ ಬಿಕಾಸ್ ಆಫ್ 2.5 ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅದು ಅವರ ಆಂತರಿಕ ಒಪ್ಪಂದದಂತೆ. ಈ ಕಾರಣಕ್ಕೆ ಯಾವುದು ಆಂತರಿಕ ಒಪ್ಪಂದ ಆಗಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಬಂತು. ಅಂದ್ರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಯಾವ್ದು ಮಾತುಕತೆಗಳಾಗಿಲ್ಲ, ಯಾವ್ದು ಒಪ್ಪಂದ ಆಗಿಲ್ಲ ಅಂತ. ಜಿ ಪರಮೇಶ್ವರ್ ಅವರು ಕೂಡ ಒಂದ್ ಕಡೆ ಹೇಳಿಕೆ ಕೊಡ್ಬೇಕಿದ್ರೆ ನಮಗ್ ಗೊತ್ತಿರೋ ಹಾಗೆ ಯಾವ್ದು ಒಪ್ಪಂದ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಎಲ್ಲರಿಗೂ ಗೊತ್ತಿರೋ ತರ ಒಪ್ಪಂದ ಆಗಿರೋ ಸಮಸ್ಯೆ ಇರ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರ್ಲಿ, ರಿಸಲ್ಟ್ ಬಂದ ಬಹಳ ದಿನಗಳ ಕಾಲ ವೇಟ್ ಮಾಡೋ ತರ ಆಯ್ತು ಬಿಕಾಸ್ ಆಫ್ ಇವ್ರ ಸಂಘರ್ಷ. ನಾನು ಈಗಲೇ ಮುಖ್ಯಮಂತ್ರಿ ಮಾಡಿ ಅಂತ ಕೂತ್ಕೊಂಡ್ರು. ಯಾಕಂದ್ರೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿರಲಿಲ್ಲ. ಡಿ ಕೆ ಸುರೇಶ್ 2 ಟರ್ಮ್ ಎಂಪಿ 2014 ಮತ್ತೆ 2019, 44 ಜನ ಕಾಂಗ್ರೆಸ್ ಎಂಪಿ ಆಗಿದ್ದಾಗ್ಲೂ ಕೂಡ ಇವ್ರ ಎಂಪಿ. ರಾಹುಲ್ ಗಾಂಧಿ ಸೋತಾಗ್ಲೂ ಕೂಡ ಇವ್ರ ಎಂಪಿ. ಡಿ ಕೆ ಸುರೇಶ್ಗೆ ರಾಷ್ಟ್ರೀಯ ಮಟ್ಟದ ನಾಯಕರ ಸಂಪರ್ಕಕ್ಕೆ ಬಂದಾಗ ಹೇಳಿದ್ರು ಇವರ ನಂಬಂಗಿಲ್ಲ, ಮಾತಾಡ್ಕೊಳ್ಳಿ ಅಂತ. ಬಟ್ ಮಾತನಾಡುವ ಸನ್ನಿವೇಶದಲ್ಲಿ ಕಾಂಪ್ರಮೈಸ್ ಅಂತ ಸನ್ನಿವೇಶ ಗೊತ್ತಿರಲಿ. ಡಿ ಕೆ ಶಿವಕುಮಾರ್ ತಿಹಾರ್ ಜೈಲ್ಗೆ ಹೋಗಿರ್ತಾರೆ. ತಿಹಾರ್ ಜೈಲ್ಗೆ ಹೋಗೋದು ಯಾವ ಕಾರಣಕ್ಕೆ? ಅವ್ರ ಮೇಲೆ ITED ರೇಡ್ ಆಗುತ್ತೆ. ITED ರೇಡ್ ಯಾಕಾಗತ್ತೆ? ಗುಜರಾತ್ ಅಲ್ಲಿ ಕಾಂಗ್ರೆಸ್ ನ ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಟೇಲ್ ರಾಜ್ಯಸಭೆಗೆ ಸ್ಪರ್ಧೆ ಮಾಡಿರ್ತಾರೆ. ಅವ್ರನ್ನ ಗೆಲ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಆ ಶಾಸಕನ ಕರ್ಕೊಂಡು ಬಂದು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ಸ್ ಬಿಡದಿ ಹತ್ರ ಅಲ್ಲಿ ಕೂಡ ಹಾಕಿರ್ತಾರೆ. ಅಮಿತ್ ಶಾ ಫೋನ್ ಮಾಡಿ ಬಿಡು ಅವ್ರನ್ನ, ನಾನು ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತಾರೆ. ಬಿಲ್ಕುಲ್ ಒಪ್ಪಲ್ಲ ಡಿ ಕೆ ಶಿವಕುಮಾರ್. ಅಲ್ಲೇ ಅವ್ರ ಮೇಲೆ IT ರೇಡ್ ಇವೆಲ್ಲ ಶುರುವಾಗತ್ತೆ ಅವತ್ತಿಂದ. ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿಗೆ ನಿಷ್ಠನಿದ್ದ ಪರಿಣಾಮ ಡಿ ಕೆ ಶಿವಕುಮಾರ್ ITED ದಾಳಿಗಳನ್ನ ಎದುರಿಸಬೇಕಾಗತ್ತೆ, ತಿಹಾರ್ ಜೈಲಿಗೆ ಹೋಗ್ಬೇಕಾದಂತ ಸನ್ನಿವೇಶ ಬರುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಿಷ್ಠ ಡಿ ಕೆ ಶಿವಕುಮಾರ್.
So, ಈಗ ಸೋನಿಯಾ ಗಾಂಧಿ ಅವತ್ತು ಜೈಲಿಗೆ ಹೋಗಿ ಮಾತು ಕೊಟ್ಟಿರ್ತಾರೆ ನಾನು ಕೆಪಿಸಿಸಿ ಅಧ್ಯಕ್ಷನ್ ಮಾಡ್ತೀನಿ ಅಂತ. ಹ್ಮ್ ಈಗಲೂ ಒಪ್ಪಂದದಂತೆ ನೀವು ಮತ್ತೆ ನಿಮ್ಗೆ ಅವಕಾಶ ಸಿಗುತ್ತೆ 2.5 ವರ್ಷ ಆದ್ಮೇಲೆ ಅಂತ ಆಂತರಿಕವಾಗಿ ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದವನ್ನ ಬಹಿರಂಗವಾಗಿ ಹೇಳಕ್ ಶುರು ಆಗ್ತಾರೆ. ಯಾವಾಗ ಇವ್ರು ಇಲ್ಲ ನಮ್ಮ ಅಪ್ಪನೇ 5 ವರ್ಷ ಅಂತ ಎತ್ತಿದ್ರೆ ಹೇಳಕ್ ಶುರು ಆಗ್ತಾರೆ, ಇವರೆಲ್ಲ ಹೇಳಕ್ ಶುರು ಆದ್ಮೇಲೆ. ಸೊ ಅವ್ರಿಗೆ ಸಹಜವಾಗಿ ಅನ್ಸುತ್ತೆ ನಾನು ಕಾಯ್ಬೇಕು ಅಂತ. ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ದೇನೆ, ಪ್ರಾರ್ಥನೆ ಮಾಡ್ತೀನಿ, ಅವರು ಕೂಡ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳ್ತಾರೆ. ಅವರ ಪ್ರಯತ್ನ 2023 ಸರ್ಕಾರ ಬಂತು, ಶಾಸಕರು ಗೆದ್ರು, ಬಟ್ ಸಿಎಂ ಆಗಕ್ಕಾಗ್ಲಿಲ್ಲ. 2.5 ವರ್ಷದ ಹೈಕಮಾಂಡ್ ದೇವರು ದೇಗುಲ ಅನ್ನೋ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರು, ಬಟ್ ಅವರ ಪ್ರಾರ್ಥನೆ ನವೆಂಬರ್ 19 ಫಲಿಸಿಲ್ಲ. ಆ ಕಾರಣಕ್ಕೆ ಇವೆಲ್ಲ ಯಾತ್ರೆ, ದಂಡಯಾತ್ರೆ, ಮೀಟಿಂಗು ಇವೆಲ್ಲ ನಡೀತಾ ಇದೆ. ಈಗ ಒಂದು ವೇಳೆ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆದ್ರೆ ಅವರ ಸಾಮರ್ಥ್ಯಗಳು ಅಥವಾ ದೌರ್ಬಲ್ಯಗಳಿಗೆ ಏನೆಲ್ಲ ಇರುತ್ತೆ? ಯಾಕೆ ಆಗ್ಬೇಕು ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್? ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಅವ್ರು ಹೇಳ್ಬೇಕು. ಬಟ್ ಮುಖ್ಯಮಂತ್ರಿ ಯಾಕೆ ಆಗ್ಬೇಕು ಅಂದ್ರೆ ಒಬ್ಬ 1989 ನಿರಂತರವಾಗಿ ಶಾಸಕ, ಫಸ್ಟ್ ಟೈಮ್ MLA ಆದಾಗ್ಲೇ ಅವ್ರ ಮಂತ್ರಿ ಬಂಗಾರಪ್ಪನವ್ರ ಸರ್ಕಾರದಲ್ಲಿ. ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಗೊತ್ತಿರಲಿ 2018 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೋತ್ರು ಚಾಮುಂಡೇಶ್ವರಿ, ಜಿ ಟಿ ದೇವೇಗೌಡರ ಅಪೋಸಿಟ್. ಹೌದು, ಸಿದ್ದರಾಮಯ್ಯವ್ರ ಅಕ್ಕಪಕ್ಕ ನಾನೇ ಸೂಪರ್ ಸ್ಟಾರ್ ಅನ್ನೋ ಮಹಾದೇವಪ್ಪನವರು, ಟಿ ನರಸೀಪುರ, ಅಶ್ವಿನ್ ಅವರ ಅಪೋಸಿಟ್ ಸೋತ್ರು. ಇಷ್ಟೆಲ್ಲ ರೊಚ್ಚಿಗೆದ್ದು ಮಾತಾಡುವಂತ ರಾಜಣ್ಣ ಮಧುಗಿರಿಲಿ ವೀರಭದ್ರಯ್ಯ ಅವರ ಅಪೋಸಿಟ್ ಸೋತ್ರು. ರಾಮನಗರ ಇದೇ ಸೋತಂತ ಸಿದ್ದರಾಮಯ್ಯ ಸೋಲ್ತಾರೆ, ಡಿ ಕೆ ಶಿವಕುಮಾರ್ ಗೆದ್ದಿರ್ತಾರೆ ಚುನಾವಣೆಯಲ್ಲಿ. ಬದಾಮಿಲಿ 1700 ಹೋಟೆಲ್ ಗೆದ್ದು ರಾಮುಲು ಅಪೋಸಿಟ್ ಮತ್ತೆ ಬಂದಿಲ್ ವಿಪಕ್ಷ ನಾಯಕ ಆಗ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯದಲ್ಲಿ KR ಪೇಟೆ ಹೊರತುಪಡಿಸಿದ್ರೆ ಇನ್ನೆಲ್ಲ ಕಾಂಗ್ರೆಸ್, ಮೇಲ್ಕೋಟೆ ರೈಸಂಗ ಕೂಡ ಕಾಂಗ್ರೆಸ್ ಮೈತ್ರಿಕೂಟ. ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣವನ್ನ ಹೊರತುಪಡಿಸಿದ್ರೆ ಕನಕಪುರ, ಮಾಗಡಿ ಮತ್ತೆ ರಾಮನಗರ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ, ನಿಖಿಲ್ ಸೋಲ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ನಾನು ಕಂಪ್ಲೀಟ್ ಒಕ್ಕಲಿಗರು ಓಟ್ ಹಾಕಿದ್ರೆ ಅಂತ ನಾನು ಹೇಳಲ್ಲ. ಒಂದಷ್ಟು ಒಕ್ಕಲಿಗ ಸಮುದಾಯ ನಮ್ಮನೊಬ್ಬ ಮುಖ್ಯಮಂತ್ರಿ ಆಗ್ಲಿ ಅಂತ. ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಮುಖ್ಯಮಂತ್ರಿನ ಅಲ್ಲ, ಅವ್ರು ಕೆಪಿಸಿಸಿ ಅಧ್ಯಕ್ಷ ಆಗ್ತಾನೆ ಚುನಾವಣೆ ಮಾಡಿದ್ದು. ಡಿ ಕೆ ಶಿವಕುಮಾರ್ ಪರವಾಗಿ ಯಾರು ಮಾತಾಡ್ತಿದ್ದಾರೆ? ದಾವಣಗೆರೆ ಜಿಲ್ಲೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ಲಿಂಗಾಯತ ಸಮುದಾಯ. ಮಹೇಂದ್ರ ತಮ್ಮಣ್ಣನವರ್, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಕುರ್ಚಿ MLA. ಒಂದೊಂದು ಕಾರಣಕ್ಕೆ ಒಂದೊಂದು ರಾಜಕಾರಣ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಪರವಾಗಿ ಕೇವಲ ಒಕ್ಕಲಿಗರು ಲಾಭಿ ಮಾಡ್ತಾವ್ರೆ ಅಂತಲ್ಲ. ತನ್ವೀರ್ ಸೇಠ್, ನರಸಿಂಹರಾಜ, ಮುಸ್ಲಿಂ MLA. ನನ್ನ ಮೇಲೆ ಋಣ ಇದೆ ಡಿ ಕೆ ಶಿವಕುಮಾರ್ದು, ನಾನು ಅವ್ರ ಪರವಾಗಿ ನಿಲ್ಬೇಕು ಅಂತ ತನ್ವೀರ್ ಸೇಠ್ ಹೇಳ್ತಾರೆ ಅಲ್ವಾ? ಮುಸ್ಲಿಂ MLA ರಾಮನಗರ, ಹೌದು ಡಿ ಕೆ ಶಿವಕುಮಾರ್ ಸಪೋರ್ಟ್ ಬೇಕು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಒಂದಷ್ಟು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗೈತಾ? ಎಗ್ರಿ. ಡಿ ಕೆ ಶಿವಕುಮಾರ್ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರು ಏನ್ ಮಾಡ್ರು, ಹೈಕಮಾಂಡ್ ನ ಬ್ಲೈಂಡ್ ಆಗಿ ನಂಬುದ್ರು. ಮಧ್ಯ ನಿಮ್ಗೆ ಶಾಸಕರು ಬೆಂಬಲ ಇಲ್ವಂತೆ ಅಂತ ಕೇಳಿದಾಗ ಏನ್ ಹೇಳೋರು? ಹೈಕಮಾಂಡ್, ಶಾಸಕರ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಹೈಕಮಾಂಡ್ ಮಾಡುತ್ತೆ ಅಂದ್ರು. ಆದ್ರೆ ಹೈಕಮಾಂಡ್ ಕೂಡ ಈ ಕ್ಷಣಕ್ಕೆ ಅವ್ರ ಪರವಾಗಿ ನಿಂತಂಗ್ ಕಾಣ್ತಾ ಇಲ್ಲ. ಸೊ ಏನ್ ಮಾಡಿದ್ರು ಇವರು? ಗೇಮ್ ಆಡಕ್ ಶುರುವಾದ್ರು. 2020 ಮ್ಯಾಚ್ ರಂಜಿತಾ, 20 ಓವರ್ ಮುಗಿದ್ಮೇಲೆ 21ನೇ ಓವರ್ ಆಡಕ್ ಆಗಲ್ಲ. ಇದು ಮ್ಯಾಚ್ 2020, ಇಟ್ಸ್ ಮೀನ್ಸ್ 25 2.5 ವರ್ಷ ಅವ್ರಿಗೆ, 2 ವರ್ಷ ಇವ್ರಿಗೆ. 30 ಮಂತ್ಸ್ ಮುಗಿದ್ಮೇಲೆ ಇವರು ನೆಕ್ಸ್ಟ್ ಅವ್ರ ಬ್ಯಾಟಿಂಗ್ ಆಡಕ್ ಕೊಡ್ಬೇಕಾಗಿತ್ತು. ನೀವೇನ್ ಮಾಡ್ತೀರಿ? ನೀವು ಫೀಲ್ಡಿಂಗ್ ಮಾಡಿದಿರಿ, ನಂದು 20 ಓವರ್ ಬ್ಯಾಟಿಂಗ್ ಮುಗೀತು, ನೆಕ್ಸ್ಟ್ ನಾನು ನಿಮ್ಗೆ ಬ್ಯಾಟಿಂಗ್ ಆಡಕ್ ಅವಕಾಶ ಕೊಡ್ಬೇಕು, ನಾನೇ ಆಡ್ತೀನಿ ಅಂದ್ರೆ ಸನ್ನಿವೇಶ ಹಂಗೆ ಆಗಿರೋದು. ನನ್ ಟರ್ಮ್ ಆ ಮಟ್ಟ ಕಮಿಟ್ಮೆಂಟ್. ನುಡಿದಂತೆ ನಡೆದ ಸಿದ್ದರಾಮಯ್ಯ ಅಂತ ಹೊರಗಡೆ ಎಲ್ಲ ಹೇಳ್ತಿರಲ್ಲ, ನುಡಿದ ನಡೀರಿ ಅಂತ ಬೆಳಿಗ್ಗೆ ಒಂದು ಪೋಸ್ಟ್ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್. ಹೌದು ಅಲ್ವಾ? ಅಂದ್ರೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದೇ ಒಂದು ಪವರ್ ಅನ್ನೋ ಒಂದು ಪೋಸ್ಟ್ ಮಾಡಿದ್ರು. ಅದಕ್ಕೆ ನಾನ್ ಮಾಡಿಲ್ಲ, ಆ ಪೋಸ್ಟ್ ನನ್ಗೂ ಸಂಬಂಧ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಏನಾಗುತ್ತೆ, ಡೆಲ್ಲಿಗೆ ಇವರೇ ಚಿಲುರಾಯ ಸ್ವಾಮಿ ಅವರು, ಗಣಿಗ ರವಿ ಅವರು, ಒಂದಷ್ಟು ಜನ ಶಾಸಕರು ಇವರೇ ಫ್ಲೈಟ್ ಹತ್ಕೊಂಡೇನು ಹೋಗ್ಬಿಟ್ಟಿರಲಿಲ್ಲ. ಡಿ ಕೆ ಶಿವಕುಮಾರ್ ನಾನು ಕನಕ್ಪುರದಿಂದ ಬಂದಿರೋದು ಬೆಂಗಳೂರಿಗೆ, ನಾನು ಚೆಸ್ ಆಡ್ತೀನಿ, ಕಿವಿಗೆ ಹೂವು ಇಟ್ಕೊಂಡು ಬಂದಿಲ್ಲ, ನಾನು ಪಾಲಿಟಿಕ್ಸ್ ಮಾಡಕ್ಕೆ ಬಂದಿರೋದು ಅಂತ ಹೇಳೋದು ಯಾವಾಗ್ಲೂ. ದೊಡ್ಡಾಲ್ದಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಕನಕಪುರದಿಂದ ಬೆಂಗಳೂರಿಗೆ ಬಂದಿರೋದು, ಹೂವು ಇಟ್ಕೊಂಡು ಬಂದಿಲ್ಲ, ನಾನು ರಾಜಕಾರಣ ಮಾಡಕ್ ಬಂದೀನಿ ಅಂತ ಹೇಳೋದು. ಡಿ ಕೆ ಶಿವಕುಮಾರ್ ವಿಪಕ್ಷದವ್ರಿಗೊಂದು ರೀತಿಯ ಆತಂಕ, ಭಯ ಸಹಜವಾಗಿ, ಬಟ್ ಸ್ವಪಕ್ಷರು ಕೂಡ ಒಂದು ಆತಂಕ. ಈತ ಮುಖ್ಯಮಂತ್ರಿಯನ್ನ ನಮ್ ಕತೆ ಏನು ಅಂತ. ಡಿ ಕೆ ಶಿವಕುಮಾರ್ SM ಕೃಷ್ಣ ಟೈಪ್ ಸಾಧು ಮನುಷ್ಯ ಅಲ್ಲ. ಡಿ ಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡರು ಟೈಪ್ ಸಾಧು ಮನುಷ್ಯ ಅಲ್ಲ. ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್, ಯಾವಾಗ್ಲೂ ಹೇಳ್ತಾರಲ್ಲ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅಂತ.
ಇಸ್ ಮೋರ್ ಸ್ಟ್ರಾಂಗ್. ಹಾಗಾಗಿ ಅವ್ರ ಪಾರ್ಟಿಲಿ ಅವ್ರ ಇಮೇಜ್ ಅಂತ ಹೇಳ್ಬೋದು ಅಷ್ಟೇ. ಇವತ್ತು ಬಹಳಷ್ಟು ಸಚಿವರು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ರಾಜಣ್ಣ ಅವ್ರು ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬಹಳಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಅದಕ್ಕೆ ಏನು ಕಾಂಗ್ರೆಸ್ ಇಂದ ಆಕ್ಷನ್ ತಗೋಬೇಕು ಅದೆಲ್ಲ ತಗೊಂಡಿದ್ರು. ಈಗ ಸ್ವಾಮೀಜಿಗಳು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಅಷ್ಟು ನಿರ್ಮಲಾನಂದ ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಡಿಕೆಶಿಗೆ ಸಿಎಂ ಪಟ್ಟವನ್ನ ಬಿಟ್ಕೊಡಿ ಅಂತ. ಇದಕ್ಕೆ ಯತೀಂದ್ರ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆ ಒಂದು ಸಿಎಂ ಸ್ಥಾನದ ಏನಿದೆ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಹಾಕಿರೋದು ಪಕ್ಷಕ್ಕೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಅವರು ಏನು ಅಪ್ಪಗೆ ಸಪೋರ್ಟ್ ಮಾಡ್ಬೇಕು ಅದು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ರಾಜಕಾರಣ ಓಪನ್ ಸೀಕ್ರೆಟ್. ಓಟ್ಗೆ 1000, 2000, 3000, 5000, 7000 ಕೊಟ್ಟಂತ ರಾಜಕಾರಣ ನಮ್ಮಲ್ಲಿ ನಡೆದಿದೆ. ನಾನು ಅದನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ಪಾಲಿಟಿಕ್ಸ್ ಹೇಳ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ತನು ಮನ ಧನವನ್ನ ಅರ್ಪಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟಿದ್ದಾರೆ. ಕಷ್ಟಪಟ್ಟು ಸಂಪಾದನೆ ಮಾಡ್ರಂತ ಕೇಳಕ್ ಹೋಗ್ಬೇಡಿ. ಯಾರು ಕಷ್ಟ ಬಿದ್ದು ಯಾರು ಸಂಪಾದನೆ ಮಾಡ್ತಾ ಇಲ್ಲ. ಎಲ್ಲಾ ಬಹುತೇಕ ರಾಜಕಾರಣಿಗಳ ಮನೆಯಲ್ಲಿ ನೇರವಾಗಿ ಹೇಳ್ಬೇಕು, ತಲೆಗೆ ಬರೋದು ಅಂತಂದ್ರೆ ವಿಜಯನಗರದ ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅವ್ರ ₹1 ಲೂಟಿ ಮಾಡೋ ಅವಶ್ಯಕತೆ ಇಲ್ಲ. 1000 ಕೋಟಿ ಬಿದ್ದೈತೆ ಅವ್ರಿಗೆ. ಕೆಲವು ಮಂದಿಯನ್ನ ಹೊರತುಪಡಿಸಿ ಇನ್ನೆಲ್ಲ ದುಡ್ಡು ಮಾಡಕ್ಕೆ ನಿಂತಿದ್ದಾರೆ ರಾಜಕಾರಣದಲ್ಲಿ. ದುಡ್ಡೇ ದೊಡ್ಡಪ್ಪನೋ ಇದು. ಒಳ್ಳೆಯವನು ಅಂತ ಜನ ಏನು ಓಟ್ ಹಾಕ್ತಾ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತನು ಮನ ಧನ ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲವನ್ನೂ ಮಾಡಿ ಕಾಂಗ್ರೆಸ್ 136 ಗೆದ್ದೈತೆ. ಸಿದ್ದರಾಮಯ್ಯನವ್ರು ಮಾಸ್ ಲೀಡರ್, ನೋ ಡೌಟ್. ಓಟ್ ಹಾಕ್ಸೋ ಕೆಪಾಸಿಟಿ ಇದೆ ಕಾಂಗ್ರೆಸ್ ಅಲ್ಲಿ. ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕೋ ಕೆಪಾಸಿಟಿ ಇದೆ. ಡಿ.ಕೆ. ಶಿವಕುಮಾರ್ಗಿದೆ, ಸತೀಶ್ ಜಾರಕಿಹೊಳಿ ಅವ್ರಿಗಿದೆ, ಸಂತೋಷ್ ಲಾಡ್ ಅವ್ರಿಗಿದೆ, ಲೀಡರ್ಸ್. ಆದ್ರೆ ತಾನೇ ಗೆಲ್ಲಲಾಗದಂತ ಡಾಕ್ಟರ್ ಮಹದೇವಪ್ಪನವರು ಒಂದ್ಸಲ ಗೆಲ್ತಾರೆ, ಒಂದ್ಸಲ ಸೋಲ್ತಾರೆ. ರಾಜಣ್ಣ ಅವರು ಒಂದಷ್ಟು ಜನ ಪವರ್ಫುಲ್ ಅಲ್ಲ, ಬಟ್ ಅವ್ರ ಜೊತೆ ಪವರ್ಫುಲ್ ಮಾತಾಡ. ಜಮೀರ್ ಅಹಮದ್ ಖಾನ್ ಲೀಡರ್ ಹೇಳ್ಬೋದು, ಜಮೀರ್ ನಂಬ್ಕೊಂಡು ಒಂದಷ್ಟು ಜನ ಗೆಲ್ಸ್ತಾರೆ ಅಂತ. ಇವತ್ ವಿಷಯ ಅದಲ್ಲ. ಅಹಿಂದ ಹಂಗಾರೆ ಸಿದ್ದರಾಮಯ್ಯ ಬರಕ್ ಮುಂಚೆ ಕಾಂಗ್ರೆಸ್ ಗೆದ್ದಿರ್ಲಿಲ್ವಾ ರಾಜ್ಯದಲ್ಲಿ? ದೇವರಾಜ್ ಅರಸು ಅವರು ರಾಜಕಾರಣ ಮಾಡಿಲ್ವಾ? ನಿಜಲಿಂಗಪ್ಪ ಅವರು ಲಿಂಗಾಯತಲ್ಲಿ ಆಗಿಲ್ವಾ? ಒಕ್ಕಲಿಗರಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿಲ್ವಾ? ಧರ್ಮ್ ಸಿಂಗ್ ಅವರು ಆಗಿಲ್ವಾ? ಅಹಿಂದ ಓಟ್ ಇದಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ಯಾರು ಆಗ್ತಿರ್ಲಿಲ್ವಾ? ಹಾಗಾಗಿ ಒಂದು ನರೇಷನ್ ಸೆಟ್ ಮಾಡ್ತಿದಾರೆ ಅಷ್ಟೇ. ಸಿದ್ದರಾಮಯ್ಯನವ್ರು ಏನು ಅಂದ್ರೆ ಮೂಲ ಕಾಂಗ್ರೆಸ್ಸಿಗೆ ಯಾರು? ನೀವ್ ಏನು ಇಲ್ಲ, ಘಂಟಾಘೋಷವಾಗಿ ಹೇಳ್ಬೇಕಾದ್ರೆ ಹೈಕಮಾಂಡ್ ಬಿಹೇವಿಂಗ್ ಲೈಕ್ ಅ ವೀಕ್ ಕಮಾಂಡ್. ಒದ್ದು ಹೊರಗಡೆ ಆಗ್ತೀವಿ ಮಾತಾಡೋ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ, ಹಂಗಾರೆ ಲೆಟರ್ ಹಾಕ್ಲಿ. ಇನ್ನು ಮುಂದೆ ಏನಾರ ಇಂತ ಚಟುವಟಿಕೆಗಳು ಕಂಡು ಬಂದರೆ ನಿಮ್ಮನ್ನ ವಜಾ ಮಾಡ್ತೇವೆ ಅಂತ ಲೆಟರ್ ಇದ್ ಮಾಡ್ಲಿ. ಸಾಧ್ಯ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಗೊಂದಲ ಕ್ರಿಯೇಟ್ ಮಾಡ್ತಾವ ಡಿ.ಕೆ. ಶಿವಕುಮಾರ್ ಅಂತ ಒಂದಷ್ಟು ಜನ ಮಾತನಾಡೋದೇ ಆದ್ರೆ, ಆ ಗೊಂದಲ ಕ್ರಿಯೇಟ್ ಮಾಡ್ತಾವ ಡಿ.ಕೆ. ಶಿವಕುಮಾರ್ ಅನ್ನೋದಾದ್ರೆ, ನೀವು ಪವರ್ಫುಲ್ ಅನ್ನೋದಾದ್ರೆ ಹೈಕಮಾಂಡ್ ಮೂಲಕ ಆಕ್ಷನ್ ತಗೊಳ್ಳಿ. ಹಾಗಾದ್ರೆ ಸಾಧ್ಯತೆ ಇದೆಯಾ? ಇಲ್ಲ. ಯಾಕಾಗಲ್ಲ ಅಂದ್ರೆ ಈ ಆಲ್ಸೋ ಪವರ್ಫುಲ್ ಮತ್ತೆ ಕಾಂಟ್ರಿಬ್ಯೂಷನ್ ಇದೆ ಅಂತ. ಈ ಕುರ್ಚಿ ಕಿತ್ತಾಟ ಈಗ ಅಹಿಂದ ಸಂಘಟನೆಗಳು ವರ್ಸಸ್ ಒಕ್ಕಲಿಗ ಸಂಘಟನೆಗಳು ಅಂತ. ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ನಿರ್ಮಲಾನಂದ ಶ್ರೀಗಳು ಮಾತಾಡಿದ್ ನೋಡಿದೆ, ಅವಕಾಶ ಕೊಡಿ ಅಂತ. ಅವ್ರು ಮಾತನಾಡೋ ಅವಶ್ಯಕತೆ ಏನ್ ಇರ್ಲಿಲ್ಲ. ಸ್ವಾಮೀಜಿಗಳು ರಾಜಕಾರಣದಿಂದ ದೂರ ಇರಲೇಬೇಕು. ಇಲ್ಲ ಅವ್ರು ಕಾವಿ ಜೊತೆಗೆ ಬಂದು ಅವ್ರು ನಿಂತ್ಕೊಂಡು ಕ್ಯಾಂಪೇನ್ ಮಾಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಯೋಗಿ ಆದಿತ್ಯನಾಥ್ ಟೈಪ್. ಒಕ್ಕಲಿಗ ಸಂಘ ಇರೋದು ಒಕ್ಕಲಿಗ ಸಂಘದ ಪರ ಅವರು ಕುಮಾರಸ್ವಾಮಿ ಬಗ್ಗೆನೂ ಮಾತಾಡ್ತಾರೆ, ಡಿ.ಕೆ. ಬಗ್ಗೆನೂ ಮಾತಾಡ್ತಾರೆ. ಒಕ್ಕಲಿಗರ ನಡುವೆ ಗಲಾಟೆ ಇದ್ದಾಗ ಅವ್ರು ಯಾರ್ದೋ ಒಂದು ಪರ ವಹಿಸಿರೋದಾಗಲ್ಲ. ಹಂಗೆ ಒಕ್ಕಲಿಗ ಸಂಘ ಇರೋದು ಒಕ್ಕಲಿಗರ ಹಿತ ಕಾಯಕ್ಕೆ ಅವ್ರು ಮಾಡ್ತಾರೆ. ಅಹಿಂದ ನಾಯಕರು ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ತೀರ್ಮಾನ ಮಾಡೋದು ಹೈಕಮಾಂಡ್ ಮತ್ತೆ ಶಾಸಕರು. ಡಿ.ಕೆ. ಶಿವಕುಮಾರ್ ಫಾಲ್ಟ್ ಏನ್ ಗೊತ್ತಾ? ನಮ್ಮ ಹೈಕಮಾಂಡ್ ಹತ್ಲ ಕಡೆಗಿರ್ಲಿ, ಶಾಸಕರು ಇರ್ಬೇಕು. ಈಗ ಸಿದ್ದರಾಮಯ್ಯ ಸ್ಟ್ರೆಂತ್ ಏನು? MLAs. ಈಗಲೂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಾಸಕರ ಸಂಖ್ಯೆ ಜಾಸ್ತಿ ಆಗಿದೆ. ಹೇಗೆ? ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ಯಾರಿಗಾಗಲ್ಲ, ಅವರೆಲ್ಲ ಡಿ.ಕೆ. ಟೀಮ್ ಅಲ್ಲಿ ಇದ್ದಾರೆ. ಆತರ ಕಾಂಗ್ರೆಸ್ ಎರಡು ರೀತಿಯ ಒಂದು ವಿಭಾಗಗಳಾಗಿ ನಡೀತಾ ಇದೆ. ಸಂತೋಷ್ ಲಾಡ್ ನಾನು ಲಾಂಗ್ ಟೈಮ್ ನಾನು ಸಿದ್ದರಾಮಯ್ಯ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ. ಜಮೀರ್ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಆ ನಿಲುವಲ್ಲೇ ಇದ್ದಾರೆ. ಅವ್ರು ಕಾಂಪ್ರಮೈಸ್ ಆಗ್ತಾ ಇಲ್ಲ. ಅವ್ರದೊಂದು ಸಿದ್ಧಾಂತದ ಮೇಲೆ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಬಟ್ ಡಿ.ಕೆ. ಶಿವಕುಮಾರ್ ಫೇಲ್ ಆಗಿರೋದು ಎಲ್ಲಿ ಅಂದ್ರೆ, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ. ಕೇವಲ ಹೈಕಮಾಂಡ್ ಕೈ ಮುಕ್ಕೊಂಡು ದೇವ್ರೇ ನೀನೇ ಕಾಪಾಡು ಅಂತ ನಿಂತು ಬಿಟ್ರು. ಆ ದೇವ್ರಿಗೆ ಕೈ ಕೊಡ್ತೀಗ, ಕೈ ಕೊಟ್ಟಿದೆ ಸದ್ಯಕ್ಕೆ.
ಈಗ ಡಿ ಕೆ ಶಿ ಅವ್ರು ಮಾಡ್ತಿರೋ ಕೆಲಸನೇ ಅದಲ್ವಾ, ಎಲ್ಲೋ ಒಂದು ಕಡೆ ಸಿದ್ದು ಆಪ್ತ ಬಳಗ ಏನಿತ್ತು ಅದಕ್ಕೆ ಗಾಳ ಆಗ್ತಾ ಇದಾರಲ್ವಾ. ಏನ್ ಗಾಳ ಅಲ್ಲ, ಅವ್ರು ಯಾವಾಗ್ಲೂ ಹೇಳಿದ್ದೇನು ಕೇಳ್ತಿದಾರೆ, ನನ್ಗೆ ಅವಕಾಶ ಸಿಗುತ್ತೆ ಬಂದ್ರಪ್ಪ ನಾನು ನಿಮ್ಗೂ ಇದ್ ಮಾಡ್ತೀನಿ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಇದುವರೆಗೂ ನಡೆದು ಬಂದ ಹಾದಿ ಇದೆಯಲ್ಲ, ಅವ್ರ ಡೋಂಟ್ ಕೇರ್ ಕಲ್ಚರ್, ಯಾರಿಗೂ ಕೇರ್ ಮಾಡೋ ಮನುಷ್ಯ ಅಲ್ಲ. ಆದ್ರೆ ಏನಾಗುತ್ತೆ, ರಾಜಕಾರಣದ ಒಂದಷ್ಟು ತಗ್ಗಿ ಬಗ್ಗೆ ನಡಿಬೇಕಾಗಿತ್ತು, ಆ ವಿಷಯದ ವ್ಯತ್ಯಾಸಗಳಾಗಿದೆ. ಐ ಅಗ್ರಿ, ವಿಶ್ವಾಸಕ್ಕೆ ತಗೋಬೇಕಾಗಿತ್ತು. ಸಿದ್ದರಾಮಯ್ಯನವ್ರು ಎಲ್ಲರನ್ನು ವಿಶ್ವಾಸಕ್ಕೆ ಇಟ್ಕೊಂಡಿದ್ದಾರೆ, ಹಾಗೆ ಹಿಂಗ್ ನಡೀತಿದೆ. ಬಟ್ ಅವ್ರ ಮಾತೇನು, ಹೈಕಮಾಂಡ್ ಹೇಳಿದ್ಯಲ್ಲ, ಹೈಕಮಾಂಡ್ ಮುಂದೆ ಮಾತಾಗಿದ್ಯಲ್ಲ 2.5 ವರ್ಷ ತಾನೆ ಅಂತ ಹೋದ್ರು. ಅದನ್ನು ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಕಾಗಿತ್ತು. ಅದನ್ನ ಬಿಟ್ರೆ ಏನ್ ದೊಡ್ಡದಾಗಿ ಸಮಸ್ಯೆ ಕಾಣ್ತಾ ಇಲ್ಲ. ಆದ್ರೆ ನಾನು ಕಾಂಗ್ರೆಸ್ಸಿಗನೇ ಅಲ್ಲ, JDS ಅಲ್ಲಿ ಇದ್ದೆ, ಕಾಂಗ್ರೆಸ್ಸಿಗೆ ಬಂದೆ, ಈ ಪಾರ್ಟಿ ನಂಗೊಂದು 7 ವರ್ಷ ಮುಖ್ಯಮಂತ್ರಿ ಮಾಡಿದೆ. ಅಟ್ಲೀಸ್ಟ್ ಈ ಪಾರ್ಟಿಲಿ ನೋಡಿ, ಸಿದ್ದರಾಮಯ್ಯ ಕಾರಣಕ್ಕೆ ಖರ್ಗೆ ಅವ್ರ ಮುಖ್ಯಮಂತ್ರಿ ಆಗಕ್ಕಾಗ್ಲಿಲ್ಲ, ಸಿದ್ದರಾಮಯ್ಯ ಕಾರಣಕ್ಕೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಕ್ಕಾಗಲಿಲ್ಲ, ಸಿದ್ದರಾಮಯ್ಯ ಕಾರಣಕ್ಕೆ DKಗೆ ಇವತ್ತು ಹಿನ್ನಡೆ ಆಗ್ತಾ ಇದೆ. ಇವತ್ತು ಅವ್ರ ಪರವಾಗಿ ನಿಂತಿರೋರು ಯಾರು? ಮಹದೇವಪ್ಪ ಯಾರು? JDS ಅಲ್ಲಿ ಇದ್ದು ಅಲ್ಲೂ ಅಧಿಕಾರವನ್ನ ಅನುಭವಿಸಿ ಕಾಂಗ್ರೆಸ್ ಬಂದು ಇಲ್ಲಿ ಅಧಿಕಾರ ಅನುಭವಿಸ್ತಾ ಇರೋದು. ಆಲ್ ಪಾರ್ಟಿಗೆ ಇದೇ ಸಮಸ್ಯೆ, ಏನು ಮಾಡಕ್ಕಾಗಲ್ಲ. ಎಲ್ಲಾ ಪಾರ್ಟಿಗೂ ಇದೇ ಸಮಸ್ಯೆಗಳು. ಸೊ ಹಾಗಾಗಿ ಸಿದ್ದರಾಮಯ್ಯ ಲೀಡರ್ ಯಾರು? ಆ ಪಕ್ಷದ ಹಿತದೃಷ್ಟಿಯಿಂದ ಪಾರ್ಟಿ ಮನ್ ಯಾರು ಅಂತ ನೋಡಿದಾಗ ಯಾರು? ಪಕ್ಷ ನಿಷ್ಠ ಯಾರು? ಡಿ ಕೆ ಶಿವಕುಮಾರ್, ನೋ ಡೌಟ್. ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ನಿಷ್ಠನಾಗಿದ್ದಾರೆ. ಬಟ್ ಅದು ಎಲ್ಲಿವರೆಗೆ ಅಂತ ಗೊತ್ತಿಲ್ಲ ಈ ಸನ್ನಿವೇಶಗಳು ನೋಡ್ತಾ ಇದ್ದಾರೆ. ಇನ್ನು ಸಿದ್ದು ಟೀಮ್ ನಂಬರ್ ಮತ್ತು ಡಿ ಕೆ ಟೀಮ್ ನಂಬರ್ ನ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ, ಕಾಂಗ್ರೆಸ್ ಇವತ್ತಿನವರೆಗೂ ಅವ್ರ ನಿರ್ಧಾರ ಮಾಡೋದನ್ನ ಜಾರಿ ಮಾಡ್ತಿದ್ರು. ಈಗ ನಂಬರ್ ಗೇಮ್ ಅಂತ ಲೆಕ್ಕ ಬರ್ತಿದೆ. ಹೈಕಮಾಂಡ್ ಕಲ್ಚರ್ ಕಾಂಗ್ರೆಸ್. ಬಟ್ ಇವತ್ತು ಹೈಕಮಾಂಡ್ ವೀಕ್ ಇದೆ. ಹೈಕಮಾಂಡ್ ಇವತ್ತು ವೀಕ್ ಇದೆ. ಆ ಕಾರಣಕ್ಕೆ ಸನ್ನಿವೇಶಗಳು, ಬಟ್ ಸಂಘರ್ಷ ಆಗುತ್ತೆ. ಡಿ ಕೆ ಶಿವಕುಮಾರ್ ಹೇಗೆ ವಿಪಕ್ಷದವ್ರಿಗೂ ಕೂಡ ಅವರ ನಡವಳಿಕೆ ಕಂಡ್ರೆ ಭಯ ಇದೆಯೋ, ಅವ್ರ ಪಾರ್ಟಿಯವ್ರಿಗೂ ಭಯ ಇದೆ. ಇತ್ತ ಅಧಿಕಾರ ಸಿಕ್ಕ ನಮ್ಮನ್ನು ಬಿಡ್ತಾನ ಅನ್ನೋ ಭಯ ಅವ್ರಿಗಿದೆ. ಬಟ್ ಒಂದಷ್ಟು ಬದಲಾವಣೆ ಎಲ್ಲ ಡಿ ಕೆ ಮಾಡಿದ್ದೆಲ್ಲ ಕರೆಕ್ಟ್, ಆನೆ ನಡೆದಿದೆ ಆದಿಂದ ನಾನು ಹೇಳಲ್ಲ. ಡಿ ಕೆ ಶಿವಕುಮಾರ್ ಲೈಕ್ SM ಕೃಷ್ಣ, ಡಿ ಕೆ ಶಿವಕುಮಾರ್ ಲೈಕ್ ಒಂದಷ್ಟು DB ಚಂದ್ರೇಗೌಡ, ಒಕ್ಕಲಿಗ ಕಮ್ಯುನಿಟಿಯ ನಾಯಕರು ಬಹಳ ಚೆನ್ನಾಗಿದ್ದಾರೆ. ಆ ತರದ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು. ಬಟ್ ಸಿದ್ದರಾಮಯ್ಯನವ್ರಿಗೆ ಇದು ಆಗೇ ಇಲ್ಲ ಅಂದ್ರೆ ನೋ ಹೇಳ್ಬೇಕಾಗಿತ್ತು. ಅವತ್ತು ಹೈಕಮಾಂಡ್ ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಇಷ್ಟೆಲ್ಲಾ ಗೊಂದಲಗಳಿಗೆ ಗದ್ದಲಗಳಿಗೆ ಕಾರಣ ಹೈಕಮಾಂಡ್. ಅವತ್ತು ಆ ಮಾತನ್ನ ಕೊಟ್ಟು ಇವತ್ತು ಹೈಕಮಾಂಡ್ ಯಾಕೆ ಇವತ್ತು ಡಿ ಕೆ ಶಿವಕುಮಾರ್ ಸರಿ ಇಲ್ಲ, ಡಿ ಕೆ ಶಿವಕುಮಾರ್ ಹಂಗೆ ಹಿಂಗೆ ಅನ್ನೋದಾರೆ, ಯಾಕೆ ನೀವು KPCC ಅಧ್ಯಕ್ಷನಾಗಿ ಮಾಡಿದ್ರಿ? ಯಾಕೆ KPCC ಅಧ್ಯಕ್ಷನಾಗಿ ಯಾಕೆ ಮಾಡಿದ್ರಿ? ಅಂದ್ರೆ ನೀವು ಪಾರ್ಟಿ ಅಧಿಕಾರಕ್ಕೆ ತರಬೇಕಾದ್ರೆ ಡಿ ಕೆ ಶಿವಕುಮಾರ್ ಬೇಕು, ಆತ CM ಸ್ಥಾನ ಕೇಳ್ಬೇಕಾದ್ರೆ DK ಬೇಡ ಸಿದ್ದರಾಮಯ್ಯ ಬೇಕು. ಯಾವತ್ತು ಮೊದ್ಲು ನಡೆಯೋದವೆಲ್ಲ ಕತೆಗಳು, ಇವತ್ತು ಅವ್ ಯಾವ್ದು ನಡೆಯಲ್ಲ. ಮೋದಿ ಅಮಿತ್ ಶಾ ಆಗೋ ಮುನ್ನ ಬಿಜೆಪಿ ಲೆಕ್ಕಾಚಾರ ಬೇರೆ ಇತ್ತು, ಮೋದಿ ಅಮಿತ್ ಶಾ ನಂತರ ಬಿಜೆಪಿ ಲೆಕ್ಕಾಚಾರ ಬೇರೆ ಇರುತ್ತೆ. ಕಂಡೀಷನ್. ಬಟ್ ಇದು ಕಾಂಗ್ರೆಸ್ ಪಟ್ಟಕ್ಕೆ ದೊಡ್ಡ ಹೊಡೆತ, ಕಾಂಗ್ರೆಸ್ ಪಾರ್ಟಿಗೂ ಕೂಡ ಹೊಡೆತ, ಡಿ ಕೆ ಶಿವಕುಮಾರ್ಗೂ ಹೊಡೆತ. ಸಿದ್ದರಾಮಯ್ಯ ಕಳ್ಕೊಳ್ಳೋದೇನೈತಿ ಇಲ್ಲಿ? ಸಿದ್ದರಾಮಯ್ಯ ಕಳ್ಕೊಳ್ಳೋದೇನೂ ಇಲ್ಲ. ಆದ್ರೆ ಈ ಬೆಳವಣಿಗೆ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಇದೆ. ಮತ್ತೆ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಯಾಕೆ ಇಷ್ಟು ಆಟವನ್ನ ಹಿಡಿದಿರುವಂತದ್ದು? ಪಟ್ಟ ನನಗೇ ಬೇಕು, ನಾನೇ ಮುಂದುವರಿತೀನಿ. ಸಿದ್ದರಾಮಯ್ಯನ್ಗೆ ಯಾವುದೇ ಕಾರಣಕ್ಕೂ ಅಧಿಕಾರದ ಹಾಪಾಪಿ ಇಲ್ಲ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಓಡದಂತ ಮನುಷ್ಯನೂ ಅಲ್ಲ. ಅದ್ರ ಸಿದ್ದರಾಮಯ್ಯ ಸುತ್ತ ಇದೆಯಲ್ಲ, ಸಾರ್ ನೀವು ಬಿಡ್ಬೇಡಿ ಸರ್, ಅವ್ರಿಗೆ ನೀವು ರಾಜೀನಾಮೆ ಕೊಡ್ಬೇಡಿ ಸರ್, ನೀವೆಲ್ಲ ಕೊಟ್ರೆ ನಮ್ ಕತೆ ಏನ್ ಸಾರ್ ಅನ್ನೋ ಸುತ್ತಮುತ್ತಲಿನ ಬಳಗ ಇದೆಯಲ್ಲ, ಅದು ಸಿದ್ದರಾಮಯ್ಯನವ್ರು ಕಟ್ಟಾಕಿದೆ. ಆತ ನಿಮ್ ಬಗ್ಗೆ ಹಿಂಗಂದ ಸರ್, ಆತ ಸರಿ ಇಲ್ಲ ಸರ್, ಕೊಡ್ಬೇಡಿ ಸರ್ ಅನ್ನೋ ಸುತ್ತಮುತ್ತಲಿನ ಇದು. ಸಿದ್ದರಾಮಯ್ಯನವರು ನುಡಿದಂತೆ ನಡೆದಂತ ವ್ಯಕ್ತಿ, ಮಾತಿಗೆ ತಪ್ಪದ ವ್ಯಕ್ತಿ. ನಿಜವಾಗಿಯೂ ಏನಾರ ಆತರ ಮಾತು ಕೊಟ್ಟಿದ್ರೆ ಅವ್ರು ರಿಸೈನ್ ಮಾಡ್ಬಿಟ್ಟು ಬಿಟ್ಕೊಡೋದು ಒಳ್ಳೇದು. ಮಾತು ಕೊಟ್ಟಿಲ್ಲ ಅಂದ್ರೆ ಬೇಡ, ನಾನು ಹೇಳಿಲ್ಲ ಕಣಯ್ಯ, ಎಲ್ಲಿ ಬಂದ್ರು ಬೇಕಾದ್ರೆ ಆನೆ ಮಾಡ್ತೀನಿ ಶಿವಕುಮಾರ್ ಅಂತ ಎಲ್ಲ ಹೇಳ್ತಾರೆ. DK ಸುರೇಶ್ ತಲೆ ಮೇಲೆ ಇಟ್ಟು ಆಣೆ ಮಾಡಿದ್ರಂತೆ. ಹಾಗಾಗಿ ಆತ್ಮಸಾಕ್ಷಿ ಅನ್ನೋದು ಒಂದು ಕೋರ್ಟ್ ಇದೆ. ಅಲ್ಲಿ 5 ಜನ ಇದ್ರು, 6 ಜನ ಇದ್ರು, ಇಲ್ಲ DK ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರೇ ಇದ್ರು, ಆತ್ಮಸಾಕ್ಷಿ ಅಂತ ಒಂದಿರುತ್ತೆ. ಅದಕ್ಕೆ ತಕ್ಕಂಗೆ ನಡಿಬೇಕಾಗತ್ತೆ. ಯಾಕೆಂದ್ರೆ ನಾವು ಆತ್ಮಸಾಕ್ಷಿಗೆ ತಕ್ಕಂತೆ ನಡೀರಿ ಅಂತ ನಾವು ಈ ಮಾತನ್ನ ಕೇವಲ ಸಿದ್ದರಾಮಯ್ಯನವ್ರಿಗೆ, ಯಡಿಯೂರಪ್ಪನವ್ರಿಗೆ, ದೇವೇಗೌಡರಿಗೆ, ಕುಮಾರಸ್ವಾಮಿ ಕೇಳಬಹುದು.
ಡಿ ಕೆ ಶಿವಕುಮಾರ್ ನಂತರದ ಅವರು ಸೇರ್ಕೊಂಡ್ಗೆ ಮುಂದಿನ ರಾಜಕಾರಣಿಗಳಿಗೆ ಆತ್ಮಸಾಕ್ಷಿ ಅಂದ್ರೆ ಏನು ಅಂತ ಕೇಳ್ತಾರೆ. ಹೌದು. ಅವೆಲ್ಲ ಮುಗಿದೋಯ್ತು. ಸಿದ್ದರಾಮಯ್ಯ ಲೀಡರ್, ಯಡಿಯೂರಪ್ಪ ಲೀಡರ್, ಕುಮಾರಸ್ವಾಮಿ ಲೀಡರ್. ಹ್ಮ್ ಡಿ ಕೆ ಶಿವಕುಮಾರ್ ನ್ಯೂ ಜನರೇಷನ್ ಆಫ್ ಪಾಲಿಟಿಕ್ಸ್ ಅಲ್ಲಿ ಇರೋ ವ್ಯಕ್ತಿ, ಲೈಕ್ ಅಮಿತ್ ಶಾ ಟೈಪ್. ಹ್ಮ್ 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 ಅಮಿತ್ ಶಾ ಜೈಲ್ಗೆ ಹೋಗಿ ಬಂದಿಲ್ವಾ? ಇದಾರೆ. ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಗಿಲ್ವಾ? ಆಗಿಲ್ವಾ? ಹಾಗಿದ್ದಾರೆ. ಯಾವ ಕಾರಣಕ್ಕೆ ವಿರೋಧ? ಹೈಯಿಂದ ರಾಜಕಾರಣ ಸಿದ್ದರಾಮಯ್ಯನವ್ರ ಕಾರಣಕ್ಕೆ ಮುಸ್ಲಿಮ್ಸ್ ಕಾಂಗ್ರೆಸ್ ಕೋಟ್ ಹಾಕ್ತವ್ರನ್ನ ಸುಳ್ಳು, ದಲಿತ ಓಟ್ ಹಾಕ್ತವ್ರನ್ನ ಸುಳ್ಳು. ಸಿದ್ದರಾಮಯ್ಯ ಬರೋಕ್ ಮುಂಚಿತವಾಗೂ ಮುಸಲ್ಮಾನರು ಕಾಂಗ್ರೆಸ್ ಜೊತೆ ಇದ್ರು. ಸಣ್ಣ ಸಣ್ಣ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡಿದಂತ ಕೀರ್ತಿ ಕಾಂಗ್ರೆಸ್ ಸಲ್ಲುತ್ತೆ. ವೀರಪ್ಪ ಮೊಯ್ಲಿ ಅವರು, ಬಂಗಾರಪ್ಪನವರು, ದೇವರಾಜ ಅರಸು ಅವರು. ಹಾಗಾಗಿ ಇವತ್ತಿನ ಬೆಳವಣಿಗೆ ಇದೊಂಥರ ಪಾಲಿಟಿಕ್ಸ್. ಸಿದ್ದರಾಮಯ್ಯನವ್ರಿಗೆ ಅಧಿಕಾರದ ಹಪಾಪಿ ಇಲ್ಲ, ಅಧಿಕಾರದ ಲಾಲಾಸೆ ಇಲ್ಲ. ಅದು ಸಿದ್ದರಾಮಯ್ಯ ಸುತ್ತ ಇರೋರ್ಗಿದೆ ಅಷ್ಟೇ. ಅದೇ ದೊಡ್ಡ ಸಮಸ್ಯೆ ಏನಿಲ್ಲ. ಹೌದು. ಈಗ ಅಕಸ್ಮಾತ್ ಏನಾದ್ರು ಡಿ ಕೆ ಅವರಿಗೆ ಸಿಎಂ ಪಟ್ಟ ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯಿಂದ ಚಾನ್ಸ್ ಬರುತ್ತಾ ಅಥವಾ ಚಾನ್ಸ್ ಕ್ರಿಯೇಟ್ ಆಗತ್ತಾ, ಹೋಗ್ತಾರಾ? ಈಗ ಏನಾಗುತ್ತೆ ಗೊತ್ತಿರ್ಲಿ, ಇದು ತರ ಚೆಸ್ ಗೇಮ್ ಇದ್ದಂಗೆ ರಂಜಿತಾ. ಈ ಪಾರ್ನಿಂಗ್ ಮೂವ್ ಮಾಡೋರು ಅವ್ರು ಯಾರೋ ಕಳಿಸಿ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಎಂಟ್ರಿ ಆದ್ರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಇರಲ್ಲ. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಎಂಟ್ರಿ ಆದ್ರೆ, ಈಗ ಇವ್ರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗ್ಬಿಟ್ರು ಅನ್ಕೊಳ್ಳಿ, ನಾಳೆಗೆ ಈ ಸತೀಶ್ ಜಾರಕಿಹೊಳಿ ಅವ್ರ ಸಮೇತ ಇವ್ರು ಯಾರು ಕಾಂಗ್ರೆಸ್ ಅಲ್ಲಿ ಇರಲ್ಲ, ಇವರೆಲ್ಲ ಕಿತ್ಕೊಂಡು ಹೋಗ್ತಾರೆ. ಇವರೇ ಒಂದು ಬಿಜೆಪಿ ಕದ ಬಡಿತಾರೆ ಅಥವಾ ದಳದ ಕದ ಬಡಿತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯನವ್ರ ಬೆಂಬಲಿಗ ಪಡೆಯೆಲ್ಲ ಕಿತ್ಕೊಂಡು ಹೋಗುತ್ತೆ. ಇದು ಪಕ್ಕ ಅಂತೀರ. ಜಮೀರ್ ಹೋಗ್ಬಿಟ್ಟು ಏನ್ ಬಿಜೆಪಿಗೆ ಸೇರಕ್ಕಾಗಲ್ಲ, ಜಮೀರ್ ಹೋಗ್ಬಿಟ್ಟು ದಳಕ್ಕೆ ಹೋಗಕ್ಕಾಗಲ್ಲ. ಸಿದ್ದರಾಮಯ್ಯ ಎಲ್ರಿಗೂ ಅಧಿಕಾರದ ಲಾಲಾಸೆ. ಈಗ ಹೈಕಮಾಂಡ್ ನಾಳೆ ಹೇಳ್ಬಿಡ್ಲಿ, ಮಜಾ ಹೆಂಗಿರುತ್ತೆ ಗೊತ್ತಾ? ಈಗ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಕಾಂಗ್ರೆಸ್ ಹೈಕಮಾಂಡ್ ನಾಳೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿತು. ಎಷ್ಟ್ ಜನ ರಾಜೀನಾಮೆ ಕೊಡ್ತಾರೆ? ಮನೆ ಬಾಗ್ಲಲ್ಲಿ ಯಾರು ಇರಲ್ಲ. ಹೈಕಮಾಂಡ್ ನಿಲುವಿಗೆ ಬದ್ಧ, ಹೈಕಮಾಂಡ್ ನಿಲುವಿಗೆ ಬದ್ಧ, ಜೈ ಡಿ ಕೆ ಶಿವಕುಮಾರ್ ಅಂತಾರೆ. ಹೈಕಮಾಂಡ್ ಪ್ಲಸ್ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಹೈಕಮಾಂಡ್ ಪ್ಲಸ್ ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಹೈಕಮಾಂಡ್ ಪ್ಲಸ್ ಖರ್ಗೆ, ಖರ್ಗೆ ಮುಖ್ಯಮಂತ್ರಿ. ಅಯ್ಯೋ, ನನ್ಗೆ ನಮ್ಮ ನಾಯಕರನ್ನ ನೀವು ಕೊಟ್ಟಿಲ್ಲ ಅನ್ಬಿಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಖಾನ್ ಅವರು, ಮಾದೇವಪ್ಪನವರು ಕೊಡ್ತಾರಾ? ಖಂಡಿತವಾಗ್ಲೂ ಕೊಡಲ್ಲ. 2004 ಐ ಥಿಂಕ್ 4-5 ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಆಗುತ್ತೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಇದೇ HSC ಮಹಾದೇವಪ್ಪ ರಾಜೀನಾಮೆ ಕೊಡೋದಿಲ್ಲ, ದಳದಲ್ಲೇ ಇರ್ತಾರೆ. 8ರಲ್ಲಿ ಎಲೆಕ್ಷನ್ ಟೈಮ್ಗೆ ಹೋಗ್ತಾರೆ. ಮಹಾದೇವ ಪ್ರಸಾದ್ ಈಗಿಲ್ಲ, ಅವ್ರ ಮಗ ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆ ಮೇಲೆ ಈಗ ಟರ್ಮ್ ಮುಗಿದ್ಮೇಲೆ ಹೋಗ್ತಾರಲ್ಲ, ಅಲ್ಲಿವರೆಗೂ ಇರ್ತಾರೆ ಕಾಂಗ್ರೆಸ್ ಶಾಸಕರಾಗಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು, ತಗೊಳ್ಳಿ ರಾಜೀನಾಮೆ ಅಂತ ಕೊಡ್ತಾರ? ತಾಕತ್ತಿದ್ಯಾ? ಅಧಿಕಾರ ಅಷ್ಟೇ. ಈಗ ಸಿದ್ದರಾಮಯ್ಯನವ್ರ ಜೊತೆ ಯಾರು ನಿಂತವ್ರು, ಮತ್ತವ್ರು ಯಾರು ನಿಂತವ್ರು, ಎಲ್ಲ ಅಧಿಕಾರ ನಿಂತಿರೋದಷ್ಟೇ. ಸಿದ್ಧಾಂತ, ಮಣ್ಣು ಮಸಿ ಎಲ್ಲ ಬರೀ ನಗಣ್ಯಗಳು. ಅಧಿಕಾರ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಜೊತೆ ಜನ ಇದೆ, ಅಧಿಕಾರವಿಲ್ಲದ ಸಿದ್ದರಾಮಯ್ಯ ಜೊತೆ ಜನ ಇರುತ್ತೆ. ಆದ್ರೆ ಅಧಿಕಾರವಿಲ್ಲದ ಸಿದ್ದರಾಮಯ್ಯನವ್ರ ಜೊತೆ ಅವ್ರ ಬೆಂಬಲಿಗರಿರಲ್ಲ. ರಾಜೀನಾಮೆ ಕೊಟ್ಬಿಟ್ಟು ಕಾಂಗ್ರೆಸ್ ಹೋಗ್ಬಿಡ್ತಾರ ಬೇರೆ ಪಾರ್ಟಿಗೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಇಲ್ಲ. ಸೊ ಹಾಗಾಗಿ ಎಲ್ರೂ ಬದುಕ್ತಾ ಇರೋದು ಅಧಿಕಾರಕ್ಕಾಗಿ, ಕುರ್ಚಿಗಾಗಿ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಇದು ಕತೆ. ಇನ್ನು ಕೊನೆಯದಾಗಿ ಹೈಕಮಾಂಡ್ ಈಗ ಈ ಒಂದು ಏನು ಸನ್ನಿವೇಶಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ಈ ಶನಿವಾರ ಭೇಟಿ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ. ಖರ್ಗೆ ಅವರು ಈಗ ಏನಿದೆ ಎಲ್ಲಾ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಕೊನೆಯದಾಗಿ ಅಂತಿಮವಾಗಿ ಏನಾಗಬಹುದು ಈ ಒಂದು ರಾಜಕೀಯ? 2029 ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು 13-18 ಸರ್ಕಾರ ಮಾಡಿದ್ರು. ಯಾಕೆ ಮತ್ತೆ ರಿಪೀಟ್ ಆಗ್ಲಿಲ್ಲ? ಯಾಕೆ ಆ ಚುನಾವಣೆ ಮಹಾದೇವಪ್ಪ ಗೆಲ್ಲಿಲ್ಲ? ಯಾಕೆ ಆ ಚುನಾವಣೆ ರಾಜಣ್ಣ ಅವ್ರು ಗೆಲ್ಲಿಲ್ಲ? ಯಾಕೆ ಗೆಲ್ಲಿಲ್ಲ? ಇವತ್ತೆಲ್ಲ ವಾವ್ ಅಂತ ಮಾತಾಡ್ತಾರೆ. ಎಲ್ಲಿಗೆ ಹೋಗಿದ್ರು ಇವತ್ತು? ಚುನಾವಣೆ ಗೆಲುವಿಗೆ ಕೇವಲ ಅಧಿಕಾರ ಅಷ್ಟೇ ಅಲ್ಲ, ತಂತ್ರ, ಪ್ರತಿತಂತ್ರ, ಕುತಂತ್ರ, ಕ್ಯಾಶು ಕ್ಯಾಂಡಿಡೇಟ್ ಎಲ್ಲ ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಎಷ್ಟು ಮಟ್ಟಿಗೆ ಪರ್ಟಿಕ್ಯುಲರ್ ಅಂದ್ರೆ, SM ಕೃಷ್ಣ ಅವ್ರ ತಮ್ಮನ್ ಮಗಂಗ್ ಮದ್ದು ಟಿಕೆಟ್ ಅನೌನ್ಸ್ ಮಾಡಿರ್ತಾರೆ, ಗುರುಚರಣ್ MLA ಮಾಡಿ ಅಂತ. ಸರ್ವೆ ರಿಪೋರ್ಟ್ ಬಂದಾಗ ಆಗಲ್ಲ, ಉದಯ್ ಗೆಲ್ತಾರೆ ಅಂತ ಬರುತ್ತೆ, ಉದಯ್ ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ. ಅಂದ್ರೆ ತನ್ನ ಸ್ವಂತ ರಿಲೇಟಿವ್ನೇ ಬಿಟ್ಬಿಟ್ಟು ಬೇರೆಯವ್ರ ಟಿಕೆಟ್ ಕೊಡುವಂತ ವ್ಯಕ್ತಿ ಡಿ ಕೆ ಶಿವಕುಮಾರ್. ಗೆಲ್ಬೇಕಷ್ಟೇ. ಅಂದ್ರೆ ಗೆಲುವು ಮುಖ್ಯ, ಅಣ್ಣನೋ ತಮ್ಮನೋ ಮತ್ತೊಮ್ಮನೋ ಮಗದೊಮ್ಮನೋ.
ಆ ಕಾರಣಕ್ಕೆ 136. ಗೆಲ್ತಾರೋ ಬಿಡ್ತಾರೋ ಟಿಕೆಟ್ ಕೊಡಿ ಇವ್ರಿಗೆ ಅಂತ ಕೊಡ್ಲಿಲ್ವಲ್ಲ, ಕೊಟ್ಟಿಲ್ಲ ತಾನೆ, ಇಷ್ಟೇ. ಸೊ ಹಾಗಾಗಿ ಗೆಲುವಿನ ಹಸಿವು ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಕಾಂಗ್ರೆಸ್ 136 ಸಂಖ್ಯೆ, ಈಗ 140 ಏನಾಗಿದೆ ಅದೆಲ್ಲಕ್ಕೂ ಕಾರಣ ಡಿ ಕೆ ಶಿವಕುಮಾರ್ ಬ್ರದರ್. ಡಿ ಕೆ ಸುರೇಶ್ ನ ಸೋಲಿಸಿದ್ದು ಸಿ ಪಿ ಯೋಗೇಶ್ವರ್, ಚನ್ನಪಟ್ಟಣ ಅವರು ಸೇರ್ಕೊಂಡು, ಮುನ್ರತ್ನ, ಸಿ ಪಿ ಯೋಗೇಶ್ವರ್ ಎಲ್ಲ ಸೇರ್ಕೊಂಡು ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಮಾಡ್ತಾರೆ, ಸುರೇಶ್ ನ ಸೋಲ್ಸ್ತಾರೆ. ಅದೇ ಡಿ ಕೆ ಸುರೇಶ್ ನ ಸೋಲ್ಸಂತ ವ್ಯಕ್ತಿ ಸಿ ಪಿ ಯೋಗೇಶ್ವರ್ನ ಕರ್ಕೊಂಡು ಬಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಚನ್ನಪಟ್ಟಣದಲ್ಲಿ ಗೆಲ್ಸ್ಕೋತಾರೆ ದುಡ್ಡು ಹಾಕಿ. ಡಿ ಕೆ ಶಿವಕುಮಾರ್ಗೆ ಬೇಕಿರೋದು ಗೆಲುವು ಅಷ್ಟೇ, ಬರೇನೂ ಅಲ್ಲ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅಕ್ಕಪಕ್ಕ ನಿಂತು ಮಾತನಾಡ್ತಿರೋರು ಇದಾರಲ್ಲ, ಸಿದ್ದರಾಮಯ್ಯ ನಾಳೆಗೆ ರಾಜೀನಾಮೆ ಕೊಡ್ಲಿ, ಅವರೆಲ್ಲ ಬಂದು ಡಿ ಕೆ ಹತ್ರ ನಿಂತಿರ್ತಾರೆ. ಆಗಿದೆಲ್ಲ ಆಗೋಯ್ತು, ಹೈಕಮಾಂಡ್ ಏನ್ ಹೇಳಿದ್ರೆ ನಿಮ್ ಮಾತು ಕೇಳ್ತೀವಿ, ಕೈ ಕಟ್ಕೊಂಡು ನಿಂತ್ಕೋತಾರೆ. ಹೈಕಮಾಂಡ್ ಮಾತಿಗೆ ಹೋಗ್ತಾರ. ಹಂಗಾರೆ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಮಾದೇವಪ್ಪ? ಕೊಡ್ತಾರ? ಚುನಾವಣೆಗೆ ಹೋಗ್ತಾರ? ನೆವರ್ ಎವರ್. ಎಲ್ರಿಗೂ ಬೇಕಿರೋದು ಅಧಿಕಾರ. ಅಧಿಕಾರ ನಿಮ್ಮ ಹತ್ರ ಇದ್ರೆ ನಿಮ್ ಜೊತೆ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ ಅಷ್ಟೇ. ಸೊ ಹಾಗಾಗಿ ಬೆಳವಣಿಗೆ ಹೈಕಮಾಂಡ್ ಅಷ್ಟೇ. ಹೈಕಮಾಂಡ್ ಇವತ್ತೇನಾದ್ರು ಡಿ ಕೆ ಶಿವಕುಮಾರ್ ಅಷ್ಟೇ ಪವರ್ಫುಲ್ ವ್ಯಕ್ತಿ, ಹಿಮಾಂತ್ ಬಿಶ್ವಾ ಶರ್ಮಾ ಅಂತ ಅಸ್ಸಾಂ ಮುಖ್ಯಮಂತ್ರಿ, ತರುಣ್ ಗೊಗೊಯ್ ಬ್ಲೂ ಐ ಬಾಯ್ ಅಂತ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ ಮಾತಾಡಕ್ ಹೋಗ್ತಾರೆ. ಇವ್ರು ನಾಯಿ ನಾಟ ಆಡ್ಸಕ್ ಕೂತಿರ್ತಾರೆ. ರಾಹುಲ್ ಗಾಂಧಿ ಪಾರ್ಟಿ ರಿಸೈನ್ ಮಾಡಿ ಬಿಜೆಪಿ ಸೇರ್ತಾನೆ ಮನುಷ್ಯ. 2019 ಲೋಕಸಭಾ ಚುನಾವಣೆಗೆ ಮುನ್ನ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ಅಸ್ಸಾಂ ಅಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಅಲ್ಲಿ ಸರ್ಬಾನಂದ ಸೋನೋವಾಲ ಮುಖ್ಯಮಂತ್ರಿ ಆಗ್ತಾರೆ. ನೆಕ್ಸ್ಟ್ ಅಸ್ಸಾಂ ಎಲೆಕ್ಷನ್ ಅಲ್ಲಿ ಸರ್ಬಾನಂದ ಸೋನೋವಾಲ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ, ಬಟ್ ಹಿಮಾಂತ್ ಬಿಶ್ವಾ ಶರ್ಮಾ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಸ್ಸಾಂ ಸಿಎಂ. ಈಗ ಈಶಾನ್ಯ ಭಾರತದಲ್ಲಿ ಬಿಜೆಪಿ ಒಂದು ಬಾವುಟ ಅಳ್ಳಾಡ್ಸೋರು ಯಾರು ಇರಲ್ಲ. ಹಿಮಾಂತ್ ಬಿಶ್ವಾ ಶರ್ಮಾ ಬಿಜೆಪಿಯನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ನಾರ್ತ್ ಈಸ್ಟ್ ಕನ್ವೀನರ್ ಎನ್ಡಿಎ. ಇವತ್ತು ಹಿಮಾಂತ್ ಬಿಶ್ವಾ ಶರ್ಮಾಗೆ ಏನ್ ಶಕ್ತಿ ಇದೆ, ಆ ಶಕ್ತಿ ಡಿ ಕೆ ಶಿವಕುಮಾರ್ಗಿದೆ. ತಮಿಳ್ನಾಡು ಪ್ರಾಬ್ಲಮ್ ಆಗುತ್ತಾ ಕಾಂಗ್ರೆಸ್ಗೆ? ತಮಿಳ್ನಾಡು ಕಾಂಗ್ರೆಸ್ ಡಿ ಕೆ ಮನೆಗೆ ಬರ್ತಾರೆ, ಸಿದ್ದರಾಮಯ್ಯ ಮನೆಗೆ ಬರಲ್ಲ. ಕೇರಳ ಕಾಂಗ್ರೆಸ್ ಪ್ರಾಬ್ಲಮ್, ಅಲ್ಲಿಯವ್ರು ಬರೋದು ಡಿ ಕೆ ಶಿವಕುಮಾರ್ ಮನೆಗೆ. ತೆಲಂಗಾಣ ಪ್ರಾಬ್ಲಮ್, ಅವ್ರು ಬರೋ ಡಿ ಕೆ ಶಿವಕುಮಾರ್ ಮನೆಗೆ. ಜಗನ್ ತಂಗಿ ಬರೋದು ಡಿ ಕೆ ಶಿವಕುಮಾರ್ ಮನೆಗೆ. ಹರಿಯಾಣ ಪ್ರಾಬ್ಲಮ್, ಮಹಾರಾಷ್ಟ್ರ ಪ್ರಾಬ್ಲಮ್, ಎಲ್ಲರೂ ಡಿ ಕೆ ಶಿವಕುಮಾರ್ ಮನೆಗೆ ಬರೋದು. ಬಿಕಾಸ್ ಆಫ್ ದ ಕಿಲಾಡಿ ಪಂಟ್ರ ತಾಳಪ್ಪ ಲೀಡರು. ಈ ಅಮಿತ್ ಶಾ ಮೋದಿಗೆ ಸೆಡ್ ಹೊಡಿಯೋ ವ್ಯಕ್ತಿ ಅಂತ ಅಷ್ಟೇ. ರಾಜಕಾರಣದಲ್ಲಿ ಯಾರು ಶುದ್ಧ ಹಸ್ತಾರಲ್ಲ. ರಾಜಕಾರಣ ಮಟ್ಕೆ ಕೆಟ್ಟ ಕೆರೆ ಹಿಡ್ದೋಗೈತಿ ಇವತ್ತು. ಪ್ರಬಲ ಮತ್ತೆ ದುರ್ಬಲ ಅಷ್ಟೇ ಇವತ್ತು. ಏನು ಬಿಜೆಪಿ ಅವರೇನು ನೀಟಾಗಿ ಕ್ಲೀನ್ ಕೃಷ್ಣಪ್ಪ ಕರೆದು ನಿಮ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಕೊಡ್ತಾರ, ಟಿಕೆಟ್ ದುಡ್ಡು ಎಷ್ಟೈತೆ ಅಂತ ಅವ್ರು ಕೊಡೋದಷ್ಟೇ. ಅಲ್ಲೋ ಒಂದ್ ಕಡೆ ನಿಷ್ಠಾವಂತ ಕಾರ್ಯಕರ್ತರು ಕೊಡ್ತಾರೆ, ಮಂಗಳೂರು ಕಡೆನೋ ಬೆಂಗಳೂರು ಎಲ್ಲೋ ಪ್ರಬಲವಾಗಿರೋ ಕಡೆನೋ. ಸೊ ರಾಜಕಾರಣಕ್ಕೆ ಬೇಕಾದ್ರೆ ದುಡ್ಡಲ್ವಾ? ಹಾಗಾಗಿ ಕ್ಯಾಶು ಕ್ಯಾಂಡಿಡೇಟು ಈ ಕಾಂಬಿನೇಷನ್ ಮೇಲೆ ವರ್ಕ್ ಮಾಡಿದಂತ ವ್ಯಕ್ತಿ ಡಿ ಕೆ ಶಿವಕುಮಾರ್. ನಾನೇನ್ ಡಿ ಕೆ ಶಿವಕುಮಾರ್ ಶುದ್ಧ ಹಸ್ತ ಕ್ಲೀನ್ ಕೃಷ್ಣಪ್ಪ, ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದೀನಿ ಅಷ್ಟೇ. ಇವತ್ತು ರಾಜಕಾರಣ ಏನಿದೆ ಅದಕ್ಕೆ ತಕ್ಕಂತ ಸೂಟಬಲ್ ವ್ಯಕ್ತಿ ಅಂತ. ಬಟ್ ಹೈಕಮಾಂಡ್ ಇವತ್ತೇನಾದ್ರೂ ಬಿಟ್ಕೊಟ್ರೆ 2029ಕ್ಕೆ ನರೇಂದ್ರ ಮೋದಿಯನ್ನ ಕೆಡವಿ ನಾವೇನೋ ಮೇಲಕ್ಕೆ ಅಧಿಕಾರಕ್ಕೆ ಹೋಗ್ತೀವಿ ಅಂತ ಕಾಂಗ್ರೆಸ್ಸಿಗರು ಅನ್ಕೊಂಡಿದಾರಲ್ಲ, ಅದಕ್ಕೆ ಬಿಟ್ ಒಂದ್ ಕೊಟ್ಟು ಏನೋ ಒಂದ್ ಕತೆ ಆಗುತ್ತೆ. ಅದರ್ವೈಸ್ ಮತ್ತೊಂದು ಇಡೀ ದೇಶದ ಪಾಲಿಟಿಕ್ಸ್ ಅಲ್ಲಿ ಪ್ರಭಾವಿ ವ್ಯಕ್ತಿ ಡಿ ಕೆ ಶಿವಕುಮಾರ್. ಸಚಿನ್ ಪೈಲಟ್ ಲೆಕ್ಕಕ್ಕಿಲ್ಲ, ಜ್ಯೋತಿರಾದಿತ್ಯ ಸಿಂಧಿಯಾ ಲೆಕ್ಕಕ್ಕಿಲ್ಲ, ಕೆ ಸಿ ವೇಣುಗೋಪಾಲ್ ಅಂತಿದ್ದಾರೆ ಪ್ರಬಲ ಕಾಂಗ್ರೆಸ್ ನಾಯಕರು. ರಾಹುಲ್ ಗಾಂಧಿ ಅಕ್ಕಪಕ್ಕ ನಿಂತಿರ್ತಾರೆ. ಕೇರಳದಲ್ಲಿ 2 ಟರ್ಮ್ ಇಂದ LDF ಅಧಿಕಾರದಲ್ಲಿದೆ, ಕಮ್ಯುನಿಸ್ಟ್ ಪಾರ್ಟಿ. ಸ್ಟ್ರಾಂಗ್ ತಾನೆ ಕೆ ಸಿ ವೇಣುಗೋಪಾಲ್, ಯಾಕೆ ಮೇಲೆ ಗೆಲ್ಸಕ್ಕಾಗಲ್ಲ? ಸಿದ್ದರಾಮಯ್ಯವ್ರು ಓಕೆ, ನರೇಂದ್ರ ಮೋದಿಗೆ ಒಂದು ಫೋನ್ ಕಾಲ್ ತಗೊಂಡು ಮೀಟಿಂಗ್ ಮಾಡುವಂತ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ. ನೀವು ಬಿ ಕೆ ಹರಿಪ್ರಸಾದ್ಗೆ ಅವಕಾಶ ಕೊಡ್ತೀರಿ, ಪ್ರಿಯಾಂಕ್ ಖರ್ಗೆಗೆ ಅವಕಾಶ ಕೊಡ್ತೀರಿ, ಸಿದ್ದರಾಮಯ್ಯಗೆ ಅವಕಾಶ ಕೊಡ್ತೀರಿ, ಯಾಕೆ ಕೊಡಲ್ಲ ಅಂತ ಜನ ಕೇಳ್ತಾವ್ರ, ನಾನಲ್ಲ. ಕೊಟ್ಟಿಲ್ವಂತೇನೋ ಈ ಲೆಕ್ಕಾಚಾರಗಳು. ಸೊ ನೀವು ಇದೆಲ್ಲ ಡಿಸೈಡ್. ಈಗ ಹೈಕಮಾಂಡ್ ಇದೆ, ಅಂಪೈರ್. ಹೈಕಮಾಂಡ್ ಕೆಲಸ ಅಂಪೈರ್ ಅಷ್ಟೇ, ಕರೆಕ್ಟ್ ಆಗಿ ತೀರ್ಪು ಕೊಡಿ ಅಂತ ಅಷ್ಟೇ. ಈ ಮ್ಯಾಚ್ ಸೋಲ್ಬಹುದೇನೋ, ಇನ್ ಎಲ್ಲಾ ಮ್ಯಾಚ್ ಅವ್ರೇನು ಅಂಪೈರ್ ಆಗಿರಲ್ವಲ್ಲ. ಈ ಕೋರ್ಟ್ ಅಲ್ಲಿ ಇಲ್ಲೆಲ್ಲೋ ಈ ಗ್ರೌಂಡ್ ಅಲ್ಲಿ ಆಡ್ಬೇಕಾದ್ರೆ ಟೀಮ್ ಇಂಡಿಯಾ ಇಲ್ಲ ಇಂಡಿಯಾದಲ್ಲಿ ಆಡ್ಬೇಕಾದ್ರೆ ನೀವು ಕ್ಯಾಪ್ಟನ್ ಅಪ್ಪ, ನೀವು ಬೇರೆ ಕಂಟ್ರಿ ಆಡ್ಬೇಕಾದ್ರೆ ಕ್ಯಾಪ್ಟನ್ ಬೇರೆ ಇರ್ತಾನೆ. ಲೆಟ್ಸ್ ಮೀನ್ಸ್ ಡಿ ಕೆ ಶಿವಕುಮಾರ್ ಆಟಗಾರ, ಎಲ್ಲಿ ಬೇಕಾದ್ರೂ ಆಟ ಆಡ್ತಾರೆ ಅಲ್ವಾ? ಹಾಗಾಗಿ ಇದು ಪಾಲಿಟಿಕ್ಸ್ ಡೆವಲಪ್ಮೆಂಟ್ ಈಗ ಸ್ಟಾರ್ಟ್ ಆಗಿದೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ, ಡಿ ಕೆ ಶಿವಕುಮಾರ್ ಪ್ರಯತ್ನದ ಫಲವಾಗಿ ಸಿದ್ದರಾಮಯ್ಯ ಎಲ್ಲ ಟೀಮ್ ವರ್ಕ್. ಹೌದಾ, ಎಗ್ರಿ, ಅವ್ರೊಬ್ಬರಿಂದನೇ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿರ್ತಾರೆ. ಹೌದಾ, ಎಗ್ರಿ, ಅವ್ರೊಬ್ಬರಿಂದನೇ ಅಲ್ಲ, ಆದ್ರೆ ಅವ್ರಿಲ್ದೇ ಇಲ್ಲ ಅಷ್ಟೇ. ಅವ್ರೊಬ್ಬರಿಂದನೇ ಅಲ್ಲ, ವಿತೌಟ್ ಡಿ ಕೆ ಶಿವಕುಮಾರ್ ಅವ್ರಿಲ್ದೆ ಇವೆಲ್ಲ ಆಗ್ತಿರ್ಲಿಲ್ಲ ಅಂತಷ್ಟೇ.
ಎಸ್ ಇನ್ನು ಬಹಳ ಇದೆ ಚರ್ಚೆ, ಮುಂದುವರ್ಸೋಣ, ಕಂಪ್ಲೀಟ್ ಮಾಡಿ. ಇನ್ನು ಈ ಪಟ್ಟದ ಆಟ ಈಗ ಮುಗಿಯುವ ಕಥೆ ಅಲ್ಲ, ಇದು ಹೋಗ್ತಾನೆ ಇರುತ್ತೆ. ಇದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಥವಾ ಸಂಧಾನವನ್ನ ಮಾಡುತ್ತಾ ಡಿಕೆಶಿಗೂ ಮತ್ತು ಸಿಎಂ ಸಿದ್ದರಾಮಯ್ಯವ್ರನ್ನ ಕೂರ್ಸ್ಕೊಂಡ್ ಮಾತಾಡಿ ಸಂಧಾನ ಮಾಡ್ತಾರಾ, ಅಥವಾ ಸಿಎಂ ಸಿದ್ದರಾಮಯ್ಯವರು ಅವ್ರಾಗ ಅವರೇ ನಾನು ಕೊಟ್ಟು ಮಾತನಂತೆ ಚೇರ್ನ ಬಿಟ್ಕೊಡ್ತೀನಿ ಅಂತ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ತಾರ, ಏನ್ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಒಂದು ಕುರ್ಚಿಯ ವಿಚಾರ ಅಥವಾ ಚರ್ಚೆ ಏನಿದೆ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.